ದೊಡ್ಡ ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ವಿದ್ಯಾಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ನಮ್ಮ ಧಾರವಾಡ ನಗರದ ಕಮಲಾಪುರದ ಹನುಮಂತಪ್ಪ ರಾಜಪ್ಪ ಮಾಳಿಗೆಮನೆ ಅವರೊಂದಿಗೆ ಬರ್ರಿ ನೋಡ್ಕೊಂಬರೋಣ. ನಮಸ್ಕಾರ ರೀ. ಇಲ್ಲಿ ಹನುಮಂತಪ್ಪ ಮಾಳಿಗೆಮನೆ ಅಂತ ಹೇಳ್ರಿ, ಈ ಭಜನಾ ಮಾಡ್ತಿದ್ರು ಮತ್ತೆ ಅವೇನ ಕರಡಿ ಮಜಲು ಅದೆಲ್ಲ ಬರ್ಸ್ತಿದ್ರು. ಅವ್ರ ಮನೆ ಎಲ್ಲಿ ಬರ್ತೈತ್ರಿ? ಇಲ್ಲೇ ಅವ್ರ ಹುಡುಗ ಇದ್ದತ್ರಿ. ಹೌದ್ರಾ? ಇಲ್ಲೇ ಅದಾರ ನೋಡ್ರಿ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಇಲ್ಲಿ ಹನುಮಂತಪ್ಪ ಮಾಳಿಗೆಮನೆ ಅಂತ ಹೇಳ್ರಿ, ಭಜನಾ ಮಾಡ್ತಿದ್ರು ಮತ್ತ ಈ ಕರಡಿ ಮಜ್ಜಲಾಗ್ಲಿ ಜಗ್ಗಲ್ಗಿ ಇವೇನ ಒಟ್ಟ ಕಲಾವಿದರ ಅದಾರ ಅಂತಲ್ರಿ, ಅವ್ರ ಮನಿ ಎಲ್ಲಿ ಬರ್ತೈತ್ರಿ? ಸರ್ ಇಲ್ಲೇ ಐತಿ ಬರ್ರಿ, ಅವ್ರ ನಮ್ ಕಾಕಾರ ಆಗ್ಬೇಕು. ಹೌದ್ರಿ? ಖುಷಿ ಆಗ್ತಲ್ರಿ. ನಮ್ ಕಾಕಾರ ಈಗ ನೋಡ್ರಿ ಈ ಸಿಟಿ ಒಳಗ ಹುಡ್ಕೋದು ಬಾಳ ಕಷ್ಟ ಐತಿ. ನಾವು ನೋಡಿರ್ತೀವಿ, ಆದ್ರೆ ಎಲ್ಲಿ ಅನ್ನೋದು ನಮಗ್ ಗೊತ್ತಾಗಲ್ಲ ಆಗ್ಬಿಡ್ತೈತೆ. ನಮ್ ಕಾಕಾರ ಆಗ್ಬೇಕು ಬರ್ರಿ ಸರ್. ಹೌದ್ರಿ? ನಾನು ಅದಕ್ಕಲ್ಲಿ ರಿಕ್ಷಾ ಸ್ಟ್ಯಾಂಡ್ ನಾಗ ಸ್ವಲ್ಪ ಯಾರು ಮಾಹಿತಿ ಇರ್ತೈತೆ ಅಂತೇಳಿ ಪಾಪ ಅಣ್ಣನ ಕೇಳಿದ್ವಿ, ಅವ್ರು ತೋರಿಸಿದ್ರೆ ಚಲೋ ಆತ್, ಖುಷಿ ಆತ್ರಿ. ಎಲ್ಲಿ ದೂರ ಆಕತ್ತೇನ್ರಿ? ಇಲ್ಲೇ ಐತಿ ಬರ್ರಿ ಸರ್. ಇಲ್ಲೇ ರಾಜಂಕೇರಿ ಇಲ್ಲೇ ಐತಿ ಬರ್ರಿ. ಬರ್ರಿ ಹೋಗ್ಬರ್ರಿ. ಸರ್ ಗಾಡಿ ಐತಿ ಬರ್ರಿ, ನಮ್ದ ಗಾಡಿ ತಗೊಂಡ್ ಹೋಗ್ಬಿಡು. ಹೌದ್ರಿ? ಬರ್ರಿ. ಹಿಂಗ ತಗೊಂಡ್ಬಂದ್ಬಿಡ್ರಿ. ಕಮಲಾಪುರ ಬಸ್ ಸ್ಟಾಪ್ ಅಲ್ರಿ? ಬಸ್ ಇಲ್ಲೇ ಜಡ್ತಾವಲ್ರಿ? ಇಲ್ರಿ, ಮುಗಾಮುಡ ಜಾತ್ರೆ ಅಲ್ಲ ಸರ್. ಓ ಹೋ ಹೋ ಹೋ. ಇಂಥ ಸಿಟಿ ಒಳಗೆ ಇದ್ಕೊಂಡ್ರಿ ಇಂಥ ಎಲ್ಲ ಈ ಕಲೆ ಉಳಿಸೋದು ಬಹಳ ಕಷ್ಟ ಐತಿ. ಆದ್ರೆ ಇವ್ರು ಉಳಿಸ್ಕೊಂತ ಬಂದಾರಪ್ಪ ಅಂತ ಪುಣ್ಯಾತ್ಮರ ಇವ್ರ. ಅದು ಕರೆ. ಈ ಹಳ್ಳಿ ಒಳಗೆ ಮಾಡ್ಬೋದು, ಬೇರೆ ರೀ. ಎಲ್ಲ ದಾಸರ ಕಳ್ಕೊಳಕ ಸ್ವಲ್ಪ ದೇವಸ್ಥಾನ ಗುಡಿ ಒಳಗೆ ಕುಂತ ಇದು ಮಾಡಿರ್ತಾರ. ಇಲ್ಲಿ ಸಿಟಿ ಒಳಗ್ರಿ ಉಳಿದು ಬಹಳ ಕಷ್ಟ ಐತೆ. ಸರ್ ಇದ ಮನಿ ಬರ್ರಿ. ಹೌದ್ರಿ? ಅದಾರನ್ರಿ ಸರ್? ಇರ್ಬೇಕ್ರಿ ಕಾಕಾ. ಸರ್ ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಹನುಮಂತಪ್ಪ ಅವ್ರ ನೀವಲ್ರಿ? ಹೌದು ಸರ್. ಬರ್ರಿಪ್ಪ, ಖುಷಿ ಆಯ್ತ ನಿಮ್ಮನ್ನ ನೋಡಿ ಹುಡ್ಕೊಂತ ಬಂದ್ ನೋಡ್ರಿಪ್ಪ. ಬಾಳ ಖುಷಿ ಆಯ್ತ. ಅಲ್ಲೆಲ್ಲ ಕೇಳಿದ್ರಿ? ಬಾರಪ್ಪ. ಬರ್ರಿ ಬರ್ರಿ ಸರ್ ಕೂತ್ಕೋ. ಇವೆಲ್ಲ ಕಾರ್ಯಕ್ರಮ ಮಾಡಿದ್ರಿ? ಕಾರ್ಯಕ್ರಮ ಮಾಡಿದ್ವಿ. ಇದು ಗದಗ್ನಾಗ ಮಾಡಿದ್ರಿ, ನಮ್ಮ ಮಗನ್ ಕರ್ಕೊಂಡ. ಓಹೋ.
ಇದ ಅಲ್ಲಿ ಕೆಳಗೈತಿ ಧಾರವಾಡ ಹಾ ಧಾರವಾಡದಾಗ. ಆಮೇಲೆ ಅದ್ರ ಹಿಂದೊಂದ್ ಐತ್ರಿ ಹಾ 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 ಪೌರ ಕಾರ್ಮಿಕರದಿದ್ದಾಗ ಮಾಡಿದ್ದ. ಇದ ಇಲ್ಲೇ ನಮ್ಮ ಈಶ್ವರ ಗುಡಿಯಾಗ ಮಾಡಿದ್ದ. ಅವಾಗ ಒಂದು ಕೊಟ್ಟಿದ್ದ. ಇದು ಸಿದ್ದಾರೂಢ ಮಠದ ಶ್ರಾವಣ ಸಪ್ತಾಹದೊಳಗ ಅವಾಗ ಭಜನಾಗ ಹೋದಾಗ ನೆನಪಿನ ಕಾಣಿಕೆ ಅಂತ ಕೊಟ್ಟಿದ್ರ. ಇದಲ್ಲಿ ಗಣಪತಿ ಒಂದು ಫಂಕ್ಷನ್ ಮಾಡಿ ಮಾಳಾಪುರ ಮಾಳಾಪುರ ಗಣಪತಿ 2024 ಹ್ಞೂ ಸರ್. ಆಮೇಲೆ ಇದ ಒಂದ್ ನಮ್ಗ ಸನ್ಮಾನ ಇಟ್ಕೊಂಡಿದ್ರ. ಇಲ್ಲಿ ಅಡ್ರೆಸ್ ಐತಿ ನೋಡ್ರಿ ಸರ್, ನಾರಾಯಣಪುರ ಹಳ್ಯಾಳ ರೋಡ್ ಧಾರವಾಡ. ಅಲ್ಲಿ ಮಾಡಿದ್ರಿ. ಇದ ಇಲ್ಲಿಗ ಮುರುಘಾ ಮಠದಾಗ ಮಾಡಿದಾಗ ಇದು ಅಲ್ಲಿ ಶಿಶುನಾಳಕ್ ಹೋಗಿದ್ವಿ ಸರ್. ಶಿಶುನಾಳಕ್ ಹೋದಾಗ ಅಲ್ಲಿ ಕೊಟ್ಟಿದ್ವಿ. ಇದು ನಮ್ಮ ಪತ್ರಪ್ರಧಾನ ಮಠ ಬಸವಜ್ಜಾರ್ದು. ಇವ್ರ ಯಾರ್ದಾರ ಇದ ನಮ್ಮ ಅಣ್ಣಾರ ಅಣ್ಣಾರ ದಾನಪ್ಪ ರಾಧಪ್ಪ ಅಂದ್ರ ಆಚೆ ಬಾಜು ಇರೋರು ನಮ್ಮ ಅಪ್ಪಾರ. ಅವರು ಮೇನ್ ಕಲಾವಿದರು ನಮ್ದು ಅಣ್ಣಾರ. ನಾವು ಈ ಮಟ್ಟಕ್ಕೆ ಬೆಳಿಬೇಕಂದ್ರ ಕಲಾವಿದ ಇದ್ರೊಳಗ ಅವ್ರದ ಬಹಳ ಕೊಡುಗೆ ಐತೆ. ಅವರು ಒಟ್ಟು ಕಲಾವಿದಾರ. ಅವರು ಕಲಾವಿದಾರ್ರಿ. ಹಾರ್ಮೋನಿಯಂ ಬಾರಿಸ್ತಿದ್ರ, ಕಡಿಮದಲ್ಲಿ ಜಗ್ಗಲ್ಗಿ ಹೌದ್ರಿ ರಣಾಲ್ಗಿ ಎಲ್ಲ ಬಾರಿಸ್ತಿದ್ರ. ನಾ ಏನ ಈ ಭಜನ್ಯಾಗ ಸೇರ್ಕೊಂಡಿ ನೋಡ್ರಿ. ನನ್ನ ಬೆಳ್ಸಾಕ ಅವ್ರ ಬಿಟ್ರ ಬಿಟ್ಟ ಹಲ್ಗಿದ ಅವ್ರು ತಗೊಂಡ್ರ, ಭಜನಿದ್ ನಾ ತಗೊಂಡೆ. ಅವ್ರ ತಾಯಿಯವ್ರನ್ರಿ? ತಂದಿ ತಾಯಿಯವ್ರ. ತಂದಿ ತಾಯಿಯವ್ರ ಮೇನ್ ಗುರುಗಳು ಇವ್ರಿ ನಮ್ಗ. ನಮ್ಮ ರಾಜಪ್ಪ ಮಾಳಿಗೆ ಮನಿ ಇವ್ರದ್ರಿ? ಇವ್ರ ನಮ್ಮ ಅತ್ತಿ ಮಾವ. ಅಂದ್ರೆ ನಮ್ಮ ಮನೆಯವ್ರಿಗೆ ಗಂಡು ಮಕ್ಕಳಿಲ್ಲ, ತಂದೆ ತಾಯಿಯವರು. ಅವ್ರದೆಲ್ಲ ನಾವು ಅವ್ರ ನಮ್ಮ ಮನೆಯವ್ರ ತಂದೆ ತಾಯಿಯವರು. ಕರೆಕ್ಟ್. ಇವ್ರು ಸರ ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಗುರುಗಳು ಅಂದ್ರೆ ಅವ್ರ ಮೊದಲು ಹೇಳ್ಕೊಟ್ಟವ್ರ. ಅವ್ರ ಅಂತ್ಯಕಾಲಕ್ಕ ಇವ್ರ ಕೈಯಾಗ ನಮ್ಮನ್ನ ಕೊಟ್ಟು ಜ್ಞಾನ ಏನೋ ಮಾಡ್ಕೊಟ್ಟಾರ. ಇವ್ರು ದುರ್ಗಪ್ಪ ಚೌಡ್ ಅಂತ ಹೇಳಿ ಅಂಚಿಟ್ಗಿರಿ ಅವ್ರ ಇಲ್ಲೇ ಬಂದ ಹುಡುಗಾರ. ಹೌದ್ರಿ? ನೀವ್ ಹಂಗಾರ ಅಲ್ಲಿ ಅಂಚಿಟ್ಗಿರಿ ಒಳಗೆ ನೀವು ಸೇವೆ ಮಾಡ್ರಿ? ಇವ್ರ ಜ್ಞಾನ ಆಧ್ಯಾತ್ಮಿಕ ಸೇವೆ ಬಹಳ ಹೇಳ್ಕೊಟ್ಟಾರ್ರಿ. ಈಗ ನೋಡ್ರಿ, ಒಬ್ಬರಿಂದ ಒಬ್ರು ಹೆಂಗ್ ಪರಿಚಯ ಆಗ್ತಾವ. ಯಾಕಂದ್ರೆ ನಾವು ನಿಮ್ ನೋಡ್ಕೊಂತ ಬಂದಿ, ಮತ್ ನಿಮ್ಮಿಂದ ಮತ್ ಇವ್ರ ಬಟ್ ಈಗ ನಿಮ್ಮ ಹಿರಿಯರ ಕಾಲದಿಂದನೇ ಒಂದ್ ಕಲಾ ಉಳ್ಕೊಂತ ಬಂದೈತಿ. ಭಜನಾ ಒಂದ ಅಂತ ಸರ್. ಇದು ಜಗ್ಗಲಿಗೆ ಮೊದಲು, ಕಡಿ ಮೊದಲು, ಈ ಬಯಲಾಟ, ಆಮೇಲೆ ದೊಡ್ಡಾಟ, ಸಾಮಾಜಿಕ ನಾಟಕ ಎಲ್ಲ ನಮ್ಮ ಪೂರ್ವಜರ ಕಾಲದಿಂದ. ಒಟ್ಟ ಎಲ್ಲಾ ಕೂಡ ಒಟ್ಟ ಎಲ್ಲದೊಳಗ ಒಟ್ಟ ನೀವ ಅದ್ರಾಗ ನಾವು ಮೇನ್ ಅಂದ್ರೆ ಭಜನೆ ಜಾಸ್ತಿ ಮಾಡ್ತೀವಿ. ಎಲ್ಲದೊಳಗು ಹೆಜ್ಜೆ ಇಟ್ರಿ. ಅದ್ರ ಹೆಚ್ಚಿಗೆ ಅಂದ್ರೆ ಭಜನಾ. ಅದ್ರ ಅವಾಗ ಒಂದ್ ಸ್ವಲ್ಪ ಕಾಲೇಜ್ ಹೋಗಿದ್ವಿ. ಇವ್ರು ನಮ್ಮಣ್ಣಾರ ಅಷ್ಟು ಬೇಡಪ್ಪ, ಅಷ್ಟು ಕಾಲೇಜಾಗ ಬಿಟ್ಟು ಬಿಡ್ತಿ, ಬೇಡ ಇದು ಭಜನೆ ಆಟ ಮಾಡಂತ ಹೇಳಿ ಅವ್ರು ಅಷ್ಟು ಬಿಟ್ಟ ನನಗ ಪ್ರೋತ್ಸಾಹ ಕೊಟ್ರ. ಅವ್ರ ಕಡಿಮೆದಲ್ನಾಗ ಮಾತ್ರ ಫೇಮಸ್ ರೀ ಅವ್ರು. ಅಂದ್ರೆ ಈಗ ಕಾಲೇಜ್ ಎಲ್ಲಿ ಮಠ ಆಗೈತ್ರಿ ನಿಮ್ದು? ನಮ್ದು ಕಾಮರ್ಸ್ PUC ಮಠ ಆಗೈತಿ. ಹೌದ್ರಿ? ಹೌದು. ಯಾವ ಕಾಲೇಜ್ ರೀ ಅವಾಗ? ನಮ್ದು ಇದು RLS ಮುರ್ತುಂಜಯ. RLS. ಓಕೆ. ಅಡ್ಡಿಲ್ಲ. ಅಂದ್ರೆ ಮುಂದೆ ಹೋಗ್ಲಿಲ್ಲನ್ರಿ? ಮುಂದೆ ಹೋಗ್ಲಿಲ್ಲ ಸರ್. 80ನೇ ಶಿವಾಗ ನಮ್ಮದರ ತೀರ್ಕೊಂಡ್ರ. ತೀರ್ಕೊಂಡಾದ ಬಳಿಕ ಹಂಗ ಒಂದ್ ಸ್ವಲ್ಪ ಜವಾಬ್ದಾರಿ ನಮಗೇನ್ ಕಡಿಮೆ ಮಾಡಿಲ್ರಿ. ನಮ್ಮಣ್ಣ ನಮ್ಮ ನಾನಪ್ಪ ಅಂತವನಲ್ಲ, ನಮ್ ಕಲಿಯಾಕ ಏನು ಕಡಿಮೆ ಮಾಡಿಲ್ಲ, ಇದಕ್ಕೂ ಏನ್ ಕಡಿಮೆ ಮಾಡ್ಲಿಲ್ಲ. ಅದ್ರ ನಮ್ಗ ಒಂದ್ ಸ್ವಲ್ಪ ಮೂಡಿದಾಗೆ ಬಿಟ್ಟೆ. ಅಂದ್ರೆ ಇಬ್ರೇನ್ರಿ ನೀವು ತಂದೆ ತಾಯಿಗೆ? ಇಲ್ರಿ, 5 ಮಂದಿ ನಾವು. 5 ಮಂದಿ? 2 ಹೆಣ್ಮಕ್ಳು, 5 ಮಂದಿ ಅಣ್ಣ ತಮ್ಮರು ನಾವು. ಹೌದ್ರಿ? ಮತ್ತ ಅವ್ರು ಉಳ್ದಾರ್ರಿ? ಉಳ್ದವ್ರು ತೀರ್ಕೊಂಡಾರ ಸರ್. ನಮ್ ದೊಡ್ಡವರು ಮೊನ್ನೆ ರೀಸೆಂಟ್ಲಿ ತೀರ್ಕೊಂಡ್ರ. ಇನ್ನೊಬ್ಬ ಅಣ್ಣ ಅವರು ಎಲ್ಲ ಫ್ಯಾಮಿಲಿ ಆಜು ಬಾಜು ಏನ್ರಿ? ಎಲ್ಲಾರು ಕಲಾವಿದರು. ಇಡೀ ಬಾಳಾಪುರ ಅರ್ಜನಗಿರಿನ ಕಲಾವಿದರು ಉಳಿದ್ರು. ಪ್ರತಿಯೊಬ್ಬರು ಮನ್ಯಾಗ ಹಾಡೋರು, ಪ್ರತಿಯೊಬ್ಬರು ಮನ್ಯಾಗ ಬರ್ಸೋರು ಎಲ್ಲಾರು ಅದಾರ. ಬರಬರಿ. ಅವ್ರು ತೀರ್ಕೊಂಡ್ರಿ. ಹೆಚ್ಚಿಗೆ ಅಂತಂದ್ರೆ ಇವ್ರ ನಿಮ್ಮ ಅಣ್ಣವ್ರ ಇವ್ರ ನಮ್ಗ ಬಾಳ ಮುಂದುವರ್ಸಿದ್ರಿ. ಎಲ್ಲಿ ಹೋದ್ರೆ ನಮ್ಮನ್ನ ಕಳ್ಸೋಬಹುದು. ನಾವ ಒಳ್ಳೆ ಬಿಡಪ್ಪ ಅಂದ್ರು ಹೋಗ್ ಮತ್ ಅದನ್ನ ಮಾಡತಿ, ಸಾಲಿನೂ ಬಿಟ್ಟಿ, ಕೆಲ್ಸಾನು ಬಿಟ್ಟಿ, ಮತ್ ಏನ್ ಮಾಡವ್ನಿ ಅಂತ ಹೇಳಿ ಎಲ್ಲಾ ಕಡೆ ಕಳಿಸಿ ಹಿಂದಿಂದ ಬಂದ ಭಜನ್ಯಾಗ ಒಂದ ನಮ್ಗೆ ಹೆಸರು ಮಾಡಿಕೊಟ್ರ. ನೋಡ್ರಿ, ಇವ್ರ ಏನ್ 6 ಮಂದಿ ಗುರುಗಳು ಅದಾರಲ್ರಿ. ದೀಕ್ಷಾ ಗುರು, ಪರಮ ಗುರು, ಅರವಿಂದ್ ಗುರು, ಹಂಗ ಎಲ್ಲಾ ಗುರುಗಳು ಅದಾರ. ಇವ್ರ ನಮ್ಗ ಜ್ಞಾನದ ಗುರುಗಳು. ಅದೇಲ್ರಿಪ್ಪ. ಏನ್ ಈಗ ನೋಡ್ರಿ, ಒಬ್ಬರಿಂದ ಒಬ್ರಿಗೆ ಏನೇನೋ ಸಿಗ್ತತಿ, ಎಲ್ಲಿ ಯಾವ್ದು ಸಿಗ್ಬೇಕು ಭಗವಂತ ಬರ್ದ್ ಕಳಿಸಿ ಬಿಟ್ಟಿರ್ತಾನ. ಯಾರ ಕಡೆಯಿಂದ ಏನ್ ನಾವ್ ತಗೋಬೇಕಾಗಿರ್ತತಿ.
ಅದ ಬರ್ದ್ ಕಳಿಸ್ಬಿಟ್ಟಿರ್ತಾನ. ಈಗ ಇವರು ಇಲ್ಲೇ ಇರ್ತಾರನ್ರಿ? ಇಲ್ಲೇ ಇರ್ತಾರೆ ಸರ್. ಇಲ್ಲೇ ಇರ್ತಾರೆ. ಅಂದ್ರೆ ಈಗ ನೀವು ಕಾಲೇಜ್ ಮುಗಿದ ತಕ್ಷಣ ಈ ಭಜನಾಕ ಅವಾಗ ಕಲಿತ್ರು ಅಥವಾ ಮುಂದೆ ಮತ್ತೆ ಟೈಮ್ ತಗೊಂಡು? ಸರ ನಾನು ಪ್ರೈಮರಿ ಸ್ಕೂಲಿಗೆ ಹೋಗೋ ಮುಂದನ ನಮ್ಗ ಕಲಾಗಿಲ್ಲ ನೋಡಿ ಅಲ್ಲಿ ಹೆಡ್ ಮಾಸ್ತರ್ ನೀ ಒಂದ್ ಪಾರ್ಟ್ ಮಾಡಪ್ಪ, ನೀ ಹಾಡು, ನೀ ಹಲಿಗೆ ಬಾರ್ಸು, ಈ ಲಿಜಮದು ಮಾಡ್ತಿದ್ರಲ್ಲ. ಫಸ್ಟ್ ನನಗೆ ಹಲಿಗೆ ಬಾರ್ಸಾಕ್ ಕೊಟ್ರಿ ಅಲ್ಲಿ ಈ ಕಮಲಾಪುರ 4ನೇ ನಂಬರ್ ಶಾಲಿ ಒಳಗ ಹಲಿಗೆ ಬಾರ್ಸಾಕ್ ಕೊಟ್ರ. ಅದು ಒಂದ್ ಸ್ವಲ್ಪ ಚಲೋ ಬಾರ್ಸಿದ್ವಿ ನಾವು, ಯಾಕಂದ್ರೆ ಕಲಾವಿದರ ಕುಟುಂಬ ಆಯ್ತ ಹಂಗಾರ ಪಾಠ ಮಾಡ್ತೇನೆ ಅಂತ ಕೇಳಿದ್ರೆ ಅವಾಗ ಒಂದು ಯಕ್ಷ ಪ್ರಶ್ನೆ ಅಂತ ಒಂದು ಪಾಠ ಬರ್ತೈತ್ರಿ, ಅದೊಂದು ನಾಟಕ ಅದ ನಮ್ಮ ಕನ್ನಡ ಬುಕ್ನ್ಯಾಗ. ಅದ್ರಾಗ ಯಕ್ಷನ್ ಪಾಠ ಕೊಟ್ರ ನಮ್ಗೆ. ಕೊಟ್ಟ ದೊಡ್ಡ ಋಷಿ ಮಾಡಿ ಎಲ್ಲ ಮಾಡಿದ್ರ ಅದ್ರಾಗ ಒಂದ್ ಸ್ವಲ್ಪ ಪವರ್ ಚಲೋ ಆತ್ ನಮ್ಗೆ. ಮತ್ತ ಅವ್ರು ಒಟ್ಟು ಪ್ರೋತ್ಸಾಹ ಕೊಟ್ರ. ಅದನ್ನ ನೋಡಿ ನಮ್ಮ ಅಣ್ಣ ಇಲ್ಲಿ ಓಣ್ಯಾಗ ನಾಟಕ ಕಲಿಯೋರಂತ ಸಂಖ್ಯಾಬಾಳ ಇದನ್ನೆಲ್ಲ ಇಟ್ರ ಹಿಂಗ ಒಂದ್ ಜೀವನ ಬಂದತ್. ಅಂದ್ರೆ ಒಟ್ಟು ನೀವು ಪ್ರೈಮರಿ ಸ್ಕೂಲ್ ಹೋಗುವಾಗನ ಇದ್ರೊಳಗೆ ಆಸಕ್ತಿ? ಅಲ್ಲಿ ಒಂದ್ ಭಜನಪದ ಹಾಡ್ಸಿದ್ರ ನನಗ. ಎಲ್ಲ ಮಾಡ್ತೀವಿ ಹಂಗಾರ ಹಾಡ್ಪ ಒಂದ್ ಅಂತಂದ್ರ ಹಂಗ ಏನ್ ಹಾರ್ಮೋನಿಯಂ ಇಲ್ಲ ಏನಿಲ್ಲ, ಸುಮ್ಮ ಮಾಯಕನಾಗ ನಿಂತ ಹಾಡಿದ್ವಿ. ಅವಾಗೆಲ್ಲ ಅವಾಗ ನಿಮಗ್ ಬುನಾದಿ ಆಗೈತಿ ಅದ. ಕರೆಕ್ಟ್. ಆಮೇಲೆ ಈ ಮನಿ ಒಳಗ ಈಗ ಹೆಂಗ್ರಿಪ್ಪ ಅಂತಂದ್ರೆ ಈ ರೈತಾಪಿ ಮನಿ ಒಳಗ ನೋಡ್ಕೊಂತ ಇದ್ದಿದ್ದ ಅವ್ರ ಏನ್ ಕಲ್ಸೋದಿಲ್ಲ ಏನಿಲ್ಲ, ಹಂಗ ಕಲ್ತ್ ಬಿಡ್ತಾರ. ಅವ್ರ ಹಿಂದಿನ ಬೆನೈತೆ ನುಡ್ಕಿ ಮೇಲೆ ಎಷ್ಟೋ ಕಲ್ತ್ ಬಿಡ್ತಾರ. ಹಂಗ ನೀವು ಮನಿ ಒಳಗ ಮತ್ತೆ ಹಿರಿಯರೆಲ್ಲ ಇದನ್ನ ಮಾಡೋದ್ರಿಂದ ಇವ್ ಸರ ನಾ ಕಲಿ ಮುಂದ್ ಬಾಳ ಹೊಡೆದಾರ ನನಗ. ಹೆಂಗ್ ಹೊಡೆದಾರ ಅಂದ್ರ ನೀ ಸಾಲಿ ಕಲಿಪ ಚಲೋ ನೌಕರಿ ಆತ, ಇದ್ ಭಜನಾ ಏನ್ ಮಾಡವಂತ ಇವ್ರ ಗೊತ್ತಾಯ್ತು ನೋಡ್ ಸರ್ ಕೇಳ್ರಿ. ಹೊಡೆಯಾರ ನಾ ಹೆಂಗಂದ್ರ ಸರ್ ಕಿಲೇದ ಹನುಮಂತರ ಗುಡಿ ಅಂತ ಇದ್ರಿ ಇಲ್ಲಿ. ಕರೆಕ್ಟ್. ಅಲ್ಲೇ ಇವ್ರು ಭಜನಾಕ್ ಹೋಗಿದ್ರು ಶ್ರವಣಕ್ಕೊಮ್ಮೆ. ನಮ್ಮಪ್ಪಾರು ನಮ್ಮಣ್ಣಾರು ಎಲ್ಲಾರು ಕೂಡಿ ಅವ್ರು ನನ್ ಬಿಟ್ಟು ಹೋಗೋರು. ಅಂದ್ರ ಬ್ಯಾಡಪ್ಪ ನೀ ಇದ್ರಾಗ ಬೇಡ ಅಂತ ಹೇಳಿ ನಾ ಏನ್ ಮಾಡವ, ಅವ್ರು ಒಂದ್ ಪರ್ಲಾಂಗ್ ದೂರ ಹೋದ್ ಕೂಡಲೇ ಅವ್ರ ಹಿಂದಿಂದ ಮುಚ್ಕೊಂಡ ಹೋಗೋಣ. ಆ ಕಂಪ್ನಿಯಾಗ ಒಬ್ಬ ನನಗ ಬೇಕಾದವ ನನಗ್ ಪ್ರೀತಿ ಮಾಡ್ತಿದ್ದವ. ಹೆಂಗಂದ್ರ ಈ ದೊಡ್ಡ ಮನಿ ಅಂತ ಹೇಳಿ ನಮ್ ಮನಿ ರಿಲೇಷನ್ ಮನಿ ಐತ್ರಿ, ಅದ್ರಾಗ ಯಾದಪ್ಪ ಅಂತಿದ್ದ. ಅವ ನನಗ ನೀ ಬೈತಾನ, ನಿಮ್ಮ ಅಪ್ಪಾರ ಬೈತಾರ, ಸುಮ್ಮ ನಾ ಹಿಂದೆಡೆ ಹೇಳಿ ಕರೆಸ್ತಾನ. ಅವ್ರು ಹೋಗಿ ಹನುಮಂತರ ಗುಡಿಯಾಗ ಕುಂತ ಬೆಳಕ ನಾ ಇಲ್ಲಿ ಸಂಧ್ಯಾಗ ಹಿಂಗ್ ನೋಡವ, ನಾವಪ್ಪನ ನಮ್ಮನ್ನ ನೋಡಿದ್ರೆ ಹೆದ್ರಿ ಅವನ ಎಲ್ಲಿ ಯಾರ ಬಂದ್ಗಿಂದ ನೋಡಂತ ಅನ್ಕೂಳೆ ಹೊರಗ್ ಬಂದ್ ಮತ್ ಕರ್ಕೊಂಬಂದ್ ಕುಂದಿರ್ಸಿ ಕರ್ಕೊಂಬರೋರು. ಅವಾಗ ಬೆಳೆದ್ ಬಿಡ್ತೀರಿ. ಅಂದ್ರೆ ನಿಮಗೂ ಅವಾಗ ಸ್ವಲ್ಪ ಕಲಿಬೇಕಂತ ಬಹಳ ಅಪೇಕ್ಷೆ ಇರ್ತೀರಿ ಅವಾಗ. ಅಲ್ಲಿಂದ ಮುಂದ ಅವಾಗ ಇವಾಗ ಒಟ್ಟ ಅದ್ರ ಜೋಡಿನ ಈಗ ಯಾವ ಇದ ದೇವಸ್ಥಾನ? ನಮ್ಮ ದುರ್ಗಾದೇವಿ ದೇವಸ್ಥಾನ. ಅಂದ್ರೆ ಅವಾಗಿಂದನೂ ಐತನ್ರಿ ಇದು? ಅಂದ್ರೆ ಹಳೇದಿತ್ತನ್ರಿ ಇದು? ಹಳೇದಿತ್ರೆ. ಈಗ ಮತ್ತೆ ಈ ಯಂಗ್ ಸ್ಟಾರ್ ಎಲ್ಲ ಕೂಡಿ ನಮ್ಮ ಹುಡುಗರು ಅವು ಎಲ್ಲ ಕೂಡಿ ಗೌರ್ಮೆಂಟ್ ಸ್ಕೀಮ್ ತಗೊಂಡ ಕಟ್ಟಿಸಿ ಮತ್ ಮ್ಯಾಲಿನ ಪೂರ್ವ ಆಗತ್ತ ಎಲ್ಲಾ ಹುಡುಗರು ಚಲೋ ಅದಾವ್ರಿ ಇಲ್ಲಿ. ನಮ್ಮ ಹುಡುಗರು ಅದಾರ ಕರೆಯಪ್ಪ ಬರ್ರಿ ಬರ್ರಿ ಕಡೆ ಬರ್ರಿ ಬರ್ರಿ ನೀರಪ್ಪಣ ಬರ್ರಿ 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 ರಾಜು ಕಡೆ ಬರ್ರಿ ಬರ್ರಿ ಕಡೆ. ಟಿಮ್ ಬಾಳ ಐತ್ರಿ. ಟಿಮ್ ಬಾಳ ಸರ್. ಇನ್ನೊಂದು ಹೇಳ್ಬೇಕು ನಿಮ್ಗ, ಇಲ್ಲಿ ರೈತರ ನಮ್ಗ ಸ್ಕೋಪ್ ಬಾಳ ಬಾಳ ಬೆಲೆ ಕೊಡ್ತಾರ. ಯಾಕಂದ್ರ ನೋಡ್ರಿ ಈಗ ಇಂತ ಸಿಟಿ ಒಳಗ ಇಷ್ಟೆಲ್ಲಾ ಕಲೆ ಉಳದೈತಿ ಅಂತಂದ್ರ ಇದನ್ನ ಒಬ್ರಿ ಹಂಗ ನೋಡ್ತೀವಿ ಅಷ್ಟ ಕರೆ. ಇದನ್ನ ನಂಬೋದ ಕಷ್ಟ ಅನ್ಸ್ತೈತಿ ನನಗೆ. ಯಾಕಂದ್ರ ಆಯ್ತು ಸರ್, ಈಗ ಸಿಟಿ ಒಳಗ ಏನ್ ಉಳಿದಿಲ್ರಿ ಇವೆಲ್ಲಾ ಕಲೆ. ಹಳ್ಳ್ಯಾಗನ ಉಳಿದಿಲ್ಲ ಅಂದ್ಮೇಲೆ ಸಿಟಿಯಾಗ ಉಳಿದು ಕಷ್ಟ ಆಗೈತಿ. ಅಂತದ್ರಾಗ ನೀವೆಲ್ಲಾ ಉಳಿಸ್ಕೊಂಡ್ ಬಂದಿರಿ, ಮತ್ತೆ ಈಗಿನ ಪೀಳಿಗೆಗೂ ಅದನ್ನೆಲ್ಲ ಮುಂದ ವರ್ಷವಂಗ ಮಾಡಿ ಕೊಟ್ಟಿರಲ್ಲ. ಅದೇನೋ ಒಟ್ಟ ಭಗವಂತನ ಆಶೀರ್ವಾದ ಐತಿ ನಿಮ್ಗೆ. ಆಯ್ತು ಸರ್, ಗುರುನಾಥನ ಆಶೀರ್ವಾದ. ನಮ್ದ ಏನೈತ್ರಿ ಎಲ್ಲ ಗುರುನಾಥನ. ಅಲ್ರಿ ಈಗ ನೋಡ್ರಿ ಈಗ ಒಟ್ಟ ಏನು ನೀವು ಏನ್ ಹೇಳಿದ್ರಲ್ಲ ಅದು ಕರಡಿ ಮಜಲ ಆಮೇಲೆ ಜಗ್ಗಲಿಗೆ ಅವನು ಮಾಡಿಸ್ತಾರ. ಈಗ ಕರಡಿ ಮಜಲ ನೀವ್ ನಡೆಸ್ತೀರಿ? ನಾವು ಅಂದ್ರೆ ಎಲ್ಲ ಹುಡುಗರನ್ನ ತಗೊಂಡು ಓಣ್ಯಾಗ ಎಲ್ಲಾ ನಮ್ಮ ಸಮಾಜದ ಹುಡುಗರನ್ನ ತಗೊಂಡ್ ಸರ್. ಇಲ್ಲಿ ಮೂಲತಃ ಕರಡಿ ಮಜಲ್ ಅಂದ್ರೆ ಅವ್ರ ಮೇನ್ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಚಾಲೂ ಆದ್ರ ಸರ್. ಮೂಲ ನಾವ ಬೇಕು ಇಲ್ಲಿ ರೈತ ಅಷ್ಟ ಅವ್ರಿಗೆ ನಮ್ಗ ಸಂಬಂಧ ಸಂಪರ್ಕ ಬೆಳೆಸ್ಕೊಂಡ್ರಿ ಸರ್. ಕರೆಕ್ಟ್. ಯಾವ ಜಾತ್ರೆ ಆಗಲಿ ಯಾವ ಅಂದ್ರೆ ಈಗ ನೀವು ಸರ್ಗೆ ಏನಾಗ್ಬೇಕ್ರಿ? ನಮ್ ಕಾಕಾರ ಆಗ್ಬೇಕ್ರಿ. ಹೌದ್ರಿ. ನಾವ್ ಅಪ್ಪ ತಮ್ಮರ ಅಂದ್ರೆ ಒಟ್ಟೆ ನಿಮ್ ಬೆಳಿಗ್ಗೆನು ಒಟ್ಟೆ ಅದನ್ನ ಮುಂದುವರ್ಸ್ಕೊಂತ ಮಾಳಪುರ ಹರ್ಜಂಕೇರಿ ಅನ್ನೋದು ಕೊಪ್ಪ ಸೈದಾಪುರ ಮಾಳಪುರ ಎಲ್ಲದಕ್ಕೂ ನಾವ್ ಬೇಕ ಸರ್.
ಒಂದು ಬಾಂಧವ್ಯ ಅವ್ರ ಮನಿ ಮಕ್ಕಳಾಗಿ ಕರೆಕ್ಟ್ ನಾವು ಅವ್ರಿಗೆ ಸ್ಪಂದನೆ ಕೊಟ್ಟೇವ್ ಸರ್. ಅವರು ನಮಗ್ ಜಾತ್ರೆ ಆಗ್ಲಿ ಇಲ್ಲಿ ಅನೇಕ ಸಾಮೂಹಿಕ ಕಾರ್ಯಕ್ರಮ ಆದ್ರೂ ರೀ ಎಲ್ಲದಕ್ಕೂ ಎಲ್ಲಾ ರೈತರು ನಮಗ ಬಹಳ ಸಂಪೂರ್ಣ ಒಂದ್ ಮನಿ ಮಕ್ಕಳನ್ನು ಇದ್ರಾಗ ನಮ್ಮನ್ನ ಜಾಪನ ಮಾಡ್ಯಾರ ಸರ್. ಕಮಲಾಪುರ ಆಗಲಿ ಮಾಳಾಪುರ ಆಗಲಿ ಹಂಗಾರಿ ನಮ್ಮ ಧಾರವಾಡ ಸಿಟಿ ಒಳಗ ಒಟ್ಟ ಇಲ್ಲಿ ಯಾವ ಹಿಂಗೇನ್ರ ಒಳ್ಳೆ ಕಾರ್ಯ ಆಗ್ಲಿ ಕೆಟ್ಟ ಸರ್. ನಿಮ್ಮ ಭಜನಾ ಕಾರ್ಯಕ್ರಮ ಎಲ್ಲಕ್ಕೂ ನಾವ್ ಬೇಕ ಸರ್. ಒಂದು ಅವರು ಉಡಿ ತುಂಬು ಕಾರ್ಯಕ್ರಮ ಆದ್ರೂ ನಾವ್ ಬೇಕ, ಒಂದ್ ದ್ಯಾಮೋಹನ್ ಕಾರ್ಯಕ್ರಮ ಆದ್ರೂ ನಾವ್ ಬೇಕ, ಯಾವ್ದಕ್ಕಾದ್ರೂ ನಾವ್ ಬೇಕ ಸರ್. ಅವ್ರು ನಾವು ಒಳ್ಳೆ ಸಂಪರ್ಕ ಇಟ್ಕೊಂಡ ಇಲ್ಲಿ ಮಠ ಜೀವನ ಮಾಡೇವ್ರಿ. ಇಲ್ಲಿ ನಮ್ ಗುಡಿ ಗುಂಡಾರ ಜಾತ್ರೆ ನಮ್ಮ ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ. ಉಗಾದಿ ಆದ 9 ದಿವಸಕ್ಕೆ ಜಾತ್ರೆ ಮಾಡ್ತಾರೆ. ಇಲ್ಲಿ ಅನೇಕ ಮತ್ತ ನಮ್ಮ ಹುಡುಗರು ನಾವು ಸಾಮೂಹಿಕ ಲಗ್ನಾನು ಮಾಡೇವ್ ಸರ್. ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಒಂದ್ 10-15 ಜೋಡಿ ಮಾಡೇವ್ರಿ. ಟೋಟಲ್ ಒಂದ್ 80 ಜೋಡಿ ಸಾಮೂಹಿಕ ಲಗ್ನಾನು ಮಾಡೇವಿ ರೈತರ ಕಡೆಯಿಂದ. ಆಮೇಲೆಲ್ಲ ಇಲ್ಲಿ ರೈತರು ನಮಗ್ ಬಾಳ ಅಂದ್ರ ಬಾಳ ಒಂದ್ ಮನಿ ಮಕ್ಕಳ ಟೈಪ್ ನಮ್ಮನ್ನ ಜಾಪಾನ್ ಮಾಡಿ ಕೊಪ್ಪ, ಸೈದಾಪುರ, ಮಾಳಾಪುರ, ಗುಲುಂಜ್ಕೊಪ್ಪ ಇವ್ರೆಲ್ಲಾ ಗುಲುಂಜ್ಕೊಪ್ಪ ಇವರೆಲ್ಲಾರು ನಮ್ಮನ್ನ ಒಂದ್ ಟೈಪ್ ಮನಿ ಮಕ್ಕಳಾಗಿ ನಮ್ಮನ್ನ ಇಲ್ಲಿ ಮಟ್ಟ ಸಹಕರಿಸ್ಕೊಂಡ್ ಹೊಂಟಾರ ಸರ್. ಒಳ್ಳೇದ. ಈಗ ಇವರೆಲ್ಲ ಒಟ್ಟ ಇವರೆಲ್ಲಾ ನಮ್ ಕಲಾವಿದ್ರ ರೀ. ಇವ್ರಿಂತ್ರ ನಮಗ್ ಬೆಂಬಲ ಸರ. ನಮ್ಮಿಂತ್ರ ಏನಲ್ರಿ, ನಾವ್ ಮಾಡ್ಕೊಂತ ಬಂದೇವೆ. ಆದ್ರೆ ಇವ್ರು ಸಹ ನಮ್ ಜಗಲಿ ಕಾರ್ಯಕ್ರಮ ಎಲ್ಲಿದ್ರು ಇವ್ರು ನಮ್ ಕೂಡ ದುಡ್ದಾಗರಿ. ನಮ್ದು ನಡೀದು ಅವ್ರದ್ದು ನಡೀದು. ಈ ಕರಡಿ ಮಜಲು ಟೀಮ್ ಐತೇನ್ರಿ? ನಮ್ ಟೋಟಲ್ ಐತಿ ಸರ್. ನಮ್ ಕರಡಿ ಮಜಲ್ ಐತ್ರಿ, ಭಜಿನ್ ಐತ್ರಿ, ಜಗ್ಗಲಿಗೆ ಐತ್ರಿ ಸರ. ಈಗ ನೀವಾದ್ರು ಆಗಲ್ಲಿ ಹೇಳಿದ್ರಿ ಸರ್, ನೀವಾದ್ರು ಇಲ್ಲಿ ಸಾಕಷ್ಟು ನಮ್ಗೆ ಇದನ್ನ ಮಾಡಿದ್ರಿಪ್ಪ ಅಂತೇಳಿ. ಈಗ ನಿಮ್ದು ಪ್ರಾಪರ್ ಅಂಚಡಿಗೇರಿ ಸರ್. ನಾವು 2082ರಾಗ ಇಲ್ಲಿ ಬಂದೇವೆ. ಹೌದ್ರಿ? ಮಕ್ಕಳಿಗೆ 2082ರಾಗಿಂದ ಇಲ್ಲೇ ಅದೇನ್ರಿ ಅಂಚಿಟಗಿರಿ ಮರ್ತ್ ಬಿಡುದ್ರಿ. ಈಗ 82ರಾಗಿಂದ ಇಲ್ಲೇ ಅವ್ರ ಅಪ್ಪರು ನಾವು ಇನ್ನೂ 2 ಎಕರೆ ಇದ್ರಿ. ಅವಾಗ ಎಲ್ಲ ಒಟ್ಟ ಸಣ್ಣ ಆತು, ಜಗ್ಗಲಿಗೆ ಆತು, ಕಡಿ ಮೊದಲ ಆತು, ಎಲ್ಲದ್ರಾಗುನು ಒಂದ್ ಶಿವ ಮಾಡ್ಕೊಂತನ ಬಂದೇವ್ರಿ ಇಲ್ಲಿ. ಈಗ ತಮ್ಮ ಹೆಸರು ಏನಂದ್ರಲ್ರಿ? ದುರ್ಗಪ್ಪ ಚೌರ್ಗುಡ್ಡ ಅಂತ ಸರ್. ಚೌರ್ಗುಡ್ಡ. ಈಗ ನಿಮ್ದ ಅವಾಗ ಶಿಕ್ಷಣ ಎಷ್ಟಾಗೈತ್ರಿ? 4ನೇ ತೆಗಿ ಸರ್. ಶಿಕ್ಷಣ ಏನು ಸರ್? ಕರೆಕ್ಟ್. ಅವಾಗ ಸ್ಕೂಲಿಗೆ ಹೋಗೋದ ಒಂದು ದೊಡ್ಡ ಇದರಿ. ಅವಾಗಿನ ಪರಿಸ್ಥಿತಿಗೆ ಬಹಳ ಗಂಭೀರ ಇತ್ತು ಸರ್. ಬಾಳ ಅಂದ್ರೆ ಬಾಳ್ರಿ, ದುಡ್ದಾಗ ತಿನ್ಬೇಕು, ದುಡ್ದಾಗ ಒಲಿ ಹೊತ್ಬೇಕು ಸಂಜಿಕೆ. ಹಂಗ ಪರಿಸ್ಥಿತಿ ಯಾವಾಗಿದ್ರಿ. ಏನೋ ದೇವ್ರ ಸ್ವಲ್ಪ ಅನುಕೂಲ ಮಾಡ್ಯಾನ, ಹೆಂಗ ಹೊಂಟೈತ್ರಿ ಒಟ್ಟ. ಈಗಿನ ಮಕ್ಕಳಿಗೆ ಕಲಿಯಾಕ ಸೌಲಭ್ಯ ಬಾಳ ಐತಿ, ಪ್ರೋತ್ಸಾಹ ಬಾಳ ಐತಿ. ಅದ ಅವಾಗೆಲ್ಲಿ ಇದ್ದಿದ್ದಿಲ್ಲ ಸರ್, ಏನು ಇದ್ದಿದ್ದಿಲ್ಲ. ಬರೀ ಒಂದ್ ಅಡ್ಮಿಷನ್ ಮಾಡಿದ್ರೆ ಒಂದ್ ದೊಡ್ಡ ಪುಣ್ಯ ಅನ್ನುವಂಥದ್ದು. ಸಾಲಿಗೆ ಹಚ್ಚಿದ್ರೆ ಅವಾಗ ಅದ್ರ ಬಗ್ಗೆ ನಮ್ಗೆ ಜ್ಞಾನ ಇದ್ದಿದ್ದಿಲ್ಲ. ಕಳಿಸ್ತಿದ್ರು ಸಾಲಿಗೆ, ಆದ್ರೆ ನಾವು ಕಲಿತಿದ್ದಿಲ್ಲ ಸರ್. ಅಲ್ಲಿ ಭಜನೆ ಇತ್ತು ನಮ್ದು, ಭಜನೆ ಸಂಘ ಅಂಚಟಗಿರಿಯಾಗನು. ಅಲ್ಲೇ ನಾವು ಮುಂಚೂಣಿಯಾಗನೇ ಇದ್ದೀವ್ರಿ ಸರ್. ಹಿಂಗಾಗಿ ಅಲ್ಲಿ ಅದು ಬಿಟ್ಟು ಇಲ್ಲಿ ಬಂದ್ಗ ಏನಂದ್ರೆ ಮತ್ತೆ ಇಲ್ಲಿ ಇವ್ರು ಕೂಡ ಹೊಂದ್ಕೊಂಡ ಇದನ್ನ ಮಾಡ್ಕೊಂತ ಹೊಂಟಿವಿ ಸರ್. ಈಗ ಅಲ್ಲಿ ಹೋಗಿರ್ತೀರ? ಇಲ್ಲ, ಹೋಗಿರ್ತೀವಿ ಸರ್. ಅಣ್ಣ ತಮ್ರು ಅದಾರಿ, ಆಯ್ತು, ಹೊಲ ಐತಿ, ಎಲ್ಲ ಐತ್ರಿ. ಹೋಗ್ತೀವಿ ಅಂದ್ರೆ ಇಲ್ಲಿ ಗಂಡ ಮಕ್ಳು ಇದ್ದಿದ್ದಲ್ರಿ. ಅವ್ರ ಅಪ್ಪರೇ ನಮ್ಗೆ ಇಲ್ಲಿ ರಾಕ ಇದನ್ನ ಮಾಡಿ ಕೊಟ್ಟಿದ್ದು. ಹಂಗಾರ ಅವ್ರ ಪಾಪ ಅವ್ರದ್ದು ದೊಡ್ಡ ಒಂದು ಕೊಡುಗೆ ಐತಿ. ಅದನ್ನ ಮಾಡಿ ಎಲ್ಲ ಮಾಡಿ ಎಲ್ಲ ನಮ್ಮ ಸಿಟಿ ಧಾರವಾಡ ಉಳಿಬೇಕಂತ. ನೋಡ್ರಿ. ಕರೆಕ್ಟ್. ಕೋಟಿ ರೂಪಾಯಿ ಮನೆ ಐತ್ರಿ. ಅವ್ರಿಂತ ರೈತರ ಹಾಕಿಸ್ಕೊಟ್ರ ನಾವು ಒಂದ್ ಟೈಮ್ ತಂದಿಲ್ಲ. ಕರೆಕ್ಟ್. ಅವ್ರ ಇದ್ರ ಮ್ಯಾಗ ಅವ್ರ ಹೆಸರ ಮ್ಯಾಗ ಮಾಡಿದ್ವಿ. ಇಲ್ಲ, ಅವರು ಸೇವಾ ಮಾಡಲ್ರಿ ಅಷ್ಟೇ. ಅದಕ್ಕೇನ್ ಬೆಲೆ ಕಟ್ಟಕ್ ಆಗಲ್ಲ. ಶಿವಾಗ ಬೆಲೆ ಕಟ್ಟೋ ಆಗಲ್ರಿ. ಇವ್ರಕ್ಕಿಂತ ದೊಡ್ಡವ ಫಸ್ಟ್ ರವಿ ಅಂತ ಹೇಳಿ ನಮ್ಮ ಮಗ ಹುಟ್ಟಿದ. ಅವನ್ನ ಇವ್ರ ಗೊತ್ತೈತ್ರಿ, ಮುನ್ಸಿಪಾಲ್ಟಿ ದವಾಖಾನೆಗೆ ಅಡ್ಮಿಟ್ ಮಾಡೇವ್ರಿ. ಅಡ್ಮಿಟ್ ಮಾಡಿ 8 ದಿವಸ ಆಗಿತ್ತ. ಅಡ್ಮಿಟ್ ಮಾಡಿದಾಗ ಊರಾಗಿಂದ ಒಂದ್ ಫೋನ್ ಬಂತ, ಹಿಂಗ ಆಗೈತಿ, ಮತ್ತೆ ಎಲ್ಲಾ ಸೆಟ್ ಬೇಕಪ್ಪ ಅಂತ ಹೇಳಿ. ಆ ಮಗನ್ ಬಿಟ್ಟು ಹೋದ್ರಿ ಅವ. ನನಗ ಅವಂಗ ಜಗಳ, ಇಂತ ಹುಡುಗನ್ ಬಿಟ್ಟು ಅಲ್ಲಿ ಹೊಂಟೇನಪ್ಪ ಅಂತ ಹೇಳಿ. ನನಗೆ ಈಗ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಕತ್ ಅಂತ ಬಿಟ್ಟು ಹೋದ್ ನೋಡ್ರಿ ಸರ್. ಅದಕ್ಕೆ ದನವು ಗಳಿಸಬೇಕಂತದು, ನರ ಜನರಿಗೆ ಕಾಣಿಸದಂತದು, ಹರಿಹರ ಬ್ರಹ್ಮಾದಿಗಳೆಲ್ಲರೂ ಹೌದ್ ಅನ್ನುವಂತ. ಸರ್, ಈಗ ನಿಮಗೆ ಮಕ್ಕಳ್ರಿ ಎಷ್ಟು ಜನ?
ನಮಗ 3 ಮಂದಿ ರೀ ನನ್ನ ಹೊಟ್ಟಿಲಿ ನೋಡ್ರಿ. ನಮ್ ಬಳಗ ಬಾಳ ಸೇರ ಹಾ, ಹಾ, ನಾ ಇನ್ನೂ ಮಟ ಎಲ್ಲಾ ಮಕ್ಕಳಿಗೆ ನನ್ನ ಮಕ್ಕಳ ಹೌದೌದೌದು ಯಾಕಂದ್ರ ಹಂಗ ಇನ್ನೂ ಮಟ ಹೇಳಿಲ್ಲ ಫಸ್ಟ್ ಟೈಮ್ ನೋಡ್ರಿ ನನಗ್ 3 ಮಕ್ಕಳು ಅಂದಿದ್ದು ಫಸ್ಟ್ ಟೈಮ್ ಕರೆಕ್ಟ್ ನನಗ 3 ಮಕ್ಕಳ್ರಿ 2 ಹೆಣ್ಣು 1 ಗಂಡು ಆಮೇಲೆ ನಮ್ಮ ದಾನಪ್ಪಣ್ಣ ಅದನಲ್ರಿ ಹಾ ಅವಂಗ 3 ಮಂದಿ ಗಂಡು ಮಕ್ಕಳು 1 ಹೆಣ್ಣು ಹುಡುಗಿ ಏನ್ ಹೇಳಿದ್ರಲ್ಲ ಹಿಂದಕ್ಕೊಮ್ಮೆ ನಮ್ಮ ಒಬ್ಬರು ಟೀಚರ್ ಹೇಳಿದ್ರಿ ಮಾತು ಖುಷಿ ಆಯ್ತು ನಮ್ಗ ಏನಂದ್ರ ಅಂದ್ರೆ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ರೀ ಅವ್ರ ಗುರು ವಂದನಾ ಕಾರ್ಯಕ್ರಮ ಅಂತ ಮಾಡಿದ್ವಿ ನಾವ ಅವಾಗ ಒಂದ್ ಮಾತು ಹೇಳಿದ್ರು ಅವ್ರ ಅದ ನೆನಪು ಬಂದ ನನಗೀಗ ನಾನು ಬಾಳ ಅಂದ್ರೆ ಅವ್ರು ರಿಟೈರ್ಡ್ ಆಗಿತ್ತು ಅವ್ರಿಗೆ ನಿವೃತ್ತಿ ಹೊಂದಿದ್ರೆ ಒಂದ್ ವಾಕ್ಯ ಹೇಳಿದ್ರು ಅವ್ರ ನಾನು ಏನ್ ಬಾಳ ಪುಣ್ಯ ಮಾಡೇನಿ ಈ ಇದಕ್ ಬಂದ ಎಲ್ಲಾರು ನೀವು ಮಕ್ಕಳ ಎಷ್ಟಂತ ಕೇಳಿದ್ರೆ ಆಕ್ಚುಲಿ ಅವ್ರಿಗೆ 2 ಮಕ್ಳ ನಿನಗ್ ಮಕ್ಳ ಎಷ್ಟಂತ ಕೇಳಿದ್ರೆ ಎಲ್ಲರೂ 1 2 3 ಅಂತ ಹಿಂಗ್ ಹೇಳ್ತಿರ್ತಾರೆ ನನಗ್ 1000 ಮಕ್ಳು ಅದಾರ ಅಂತ ಹೇಳ್ತಿದ್ದೆ ನಾನು ಅಂತ ಹೇಳಿ ನಿಮ್ಗೆ ಅದು ಒಂದೇ ಈಗ ನಮ್ಮ ಮಣ್ಣನ ಮಗನ್ ದಾನಪ್ಪನ ನಮ್ಗೆಲ್ಲಾ ಮಕ್ಕಳ ನನ್ನ A to Z ಅವನ ನೋಡೋದ್ರಿ ತಾಯಿಗಿನ ರೀ ಅದ ಆಗ್ಯದನ ಎಲ್ಲರೂ ನಮ್ಮ ಅನ್ನೋದಕ್ಕ ತಾಯಿಗೆ ಹೋಲಿಕೆ ಬಿಡ್ರ ಆಮೇಲೆ ಒಂದ್ ಫಂಕ್ಷನ್ ಇದ್ರ ಅದು ಹೇಳೋದಲ್ ಬಿಡ್ರಿ ನಾವ್ ಅನುಭವಿಸ್ತೇವ ಕರೆಕ್ಟ್ ನಾವ್ ಅನುಭವಿಸ್ತೇವೆ ಆಮೇಲೆ ಇವರೆಲ್ಲ ಇವ್ರು ನಮ್ ಕೂಡ ಭಜನೆ ಮಾಡ್ತಾರ ಅವ್ರ ಕುಡ್ಲಿಕ್ ಅವರು ದೊಡ್ಡ ಕಲಾವಿದ್ರ ಈಗ ಆಚೆ ಕಡೆ ಪೈಕಿರಿ ಅವ್ರಿ ಅವ್ರ ನಮ್ ಪೈಕಿರಿ ಅಲ್ಲಿ ಇಬ್ಬರು ನಿಂತಾರ್ರಿ ಅವ್ರು ನಮ್ ಕೂಡ ಮಾಡ್ತಾರ ಈಗ ಅವ್ರು ನನ್ಕಿಂತ ಮೊದಲು ಭಜನೆ ಮಾಡದ ಮಡಿವಾಳಪ್ಪ ಗರಗದ ಮಡಿವಾಳಪ್ಪ ಇದ್ದಂಗ್ರಿ ಆಮೇಲೆ ಅವ್ ಮಂಜೂರಿ ಕರೆಕ್ಟ್ ಮಂಜು ಬೆನಕಟ್ಟಿ ಹುಡುಗ ಇಡೀ ಧಾರವಾಡ ತಾಲೂಕಿನ ಒಳಗೆ ಈಗ ಕರೆಕ್ಟ್ ಅಂದ್ರೆ ಈ ಪುಂಡ್ಲಿಕ್ ಅನ್ನೋದು ಹೆಂಗ್ ನಿಮ್ ಕಂಡಕ್ಟ್ರಿ ಸರ ಏನಾತಂದ್ರ ಅದ ಆ ಪುಂಡ್ಲಿಕ್ ಅನ್ನೋರು ನಮಗ್ ಪರಿಚಯ ಆಗ್ಬೇಕಂದ್ರ ನಾವ್ ಹಂಗ ಅವ್ರ ಹೆಸರು ಕೇಳಿದ್ವಿ ಹೆಸರು ಕೇಳಿದ್ವಿ ಒಂದ್ಸಲ ನಮ್ಮ ದೊಡ್ಡಣ್ಣ ಎಕ್ಸ್ಪೈರ್ ತೀರ್ಕೊಂಡಾಗ ನಮಗ ರಾಜು ಅಂತ ಮದರ್ಮಂಡಿ ರಾಮದುರ್ಗ ಅವ್ನ್ ಚಲೋ ಆಡ್ತಾನ ಕರ್ಸೂನ್ ಅಂತೇಳಿ ಅಲ್ಲಿ ಫಸ್ಟ್ ಬಂದ್ರ ಅವ್ರು ಬಂದಾಗ ಅವ್ರದ್ದು ಕಲಾ ನೋಡಿದೆ ನಾ ಅವ್ನ್ ಸ್ವಲ್ಪ ಲಯ ಭಾವ ಅಂದ್ರ ಪದ ಹೆಂಗದ ಅದ್ರ ತಕ್ಕ ಅವ್ರ ರಾಗ ಕೂಡಿಸಿ ಹಾಡ್ತಾರ ಅದು ಒಂದ್ ಸ್ವಲ್ಪ ಮನ್ಸಿಗೆ ಹಿಡಿತ್ ನಮಗ ಇಲ್ಲ ನಾವು ಅವ್ರ ಅಭಿಮಾನಿನಾಗೆ ಯಾಕಂದ್ರಿ ಕಾಸ ನಮ್ಮ ಅನ್ನಾರ್ ತಿರ್ಕೊಂಡಾಗ ಒಂದ್ ರಾತ್ರಿ ಬಂದ್ ನಮ್ಮ ಮನೆಗೆ ಸೇವೆ ಮಾಡ್ಯಾರ ಅವ್ರ ಅವಾಗಿನ ಟೈಮ್ನಾಗ ಪಾಪ ಅವ್ರ ನಂಗೆ ಯಾರು ಅಂತ ಗೊತ್ತಿಲ್ಲ ಅವತ್ತ ನಾನು ಅವ್ರನ್ನ ನಮ್ಮ ಇಲ್ಲಿ ಹೃದಯದೊಳಗೆ ಇಟ್ಕೊಂಡ್ಬಿಟ್ರೆ ಈಗ ಜಸ್ಟ್ ನೋಡಿಬಿಟ್ಲೆ ಹೌದಲ್ಲ ಅನ್ಸ್ತಂಗ ಯಾಕಂದ್ರೆ ಅವತ್ ಬಿಟ್ರೆ ನಮ್ಗೆ ಸಿಕ್ಕಿದ್ ಇವತ್ತವ್ರ ನಮ್ ಕೂಡ ಹಂಗಾಗಿ ಹೌದಲ್ಲ ಅಂತ ಗಪ್ಪನ ಅದಕ್ಕೆ ಹೌದಲ್ರಿ ಪುಂಡ್ಲಿಕ್ ಅಂತ ಕೇಳಿದೆ ನಾನು ಸಂಬಂಧ ಅಲ್ಲಿಂದ ಬಂದಾಗ ಅವ್ರು ಆಮೇಲೆ ಮಂಜು ಇನ್ನೊಂದು ಹೇಳೋದು ಹೆಸರು ಹೇಳೋದು ಬಿಟ್ಟೆನ ಎಲ್ಲೇ ಹೋಗ್ಯಾರ ಅವ್ರು ಮಂಜಪ್ಪ ಮಲ್ಗೋಡ್ ಮಂಜಪ್ಪ ರೀ ಅವರು ನಮಗ್ ಎಲ್ಲಾ ಬೆಲೆ ಕೊಡ್ತಾರ ಸಾಕಷ್ಟು ಬೆಳಗೈತಿ ಬಿಡ್ರಿ ಯಾಕಂದ್ರೆ ನೀವು ಇಷ್ಟ 30-40 ವರ್ಷ ಇದನ್ನ ಸೇವೆ ಮಾಡಿರಿ ಅಂದಾಗ 72 73 ರೀ ಅವಾಗಿಂದ ನಾವು ಏನ್ ಸಾಗಾಗ ಹಾಡ್ಸಿದ್ರಿ ಅದ್ ಚಂದ ಆತದ ಅವಾಗ ಮನ್ಸಿಗೆ ಕುಂತ ನನಗ 55-60 ವರ್ಷ ಜೀವನ ಇದ್ರಾಗ ಐತೆ ನೋಡ್ರಿ ಈಗಿಂತ ಸಿಟಿ ಒಳಗ ನೀವು ಇದ್ಕೊಂಡ ಇಷ್ಟೆಲ್ಲ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ರಿ ಆಮೇಲೆ ಈಗ ನೀವು ಯಾವ ಹಿಂಗ ಪ್ರಶಸ್ತಿಗಳದ ಏನಾರ ಬಂದವ್ರ ಸಮಾಜ ಕಲ್ಯಾಣ ಇಲಾಖೆ ಅವ್ರ ಇಲ್ಲೆಲ್ಲೇ ಇತ್ತದ ಇದು ಕಲ್ಮೇಶ್ವರ ಗುಡಿಯಾಗ ಜಗ್ಗಲಿಗೆ ಬಾರಿಸ್ದಾಗ ಕೊಟ್ಟಿದ್ರಿ ಅವ್ರಿಗೆ ನಮ್ಗ ಕೊಡೆ ಇದು ಸಂಸ್ಕೃತಿ ಇಲಾಖೆ ಅವ್ರ ಇಲ್ರಿ ಸೈದಾಪುರದಾಗ ಅಲ್ಲಿ ಮೊದಲಿಗೆ ಹೋಗಿದ್ವಿ ಅವಾಗ ಕೊಟ್ರ ಆಮೇಲೆ ಇದು ಕರ್ನಾಟಕ ಸರ್ಕಾರದವ್ರು ಒಂದು ಪ್ರಶಸ್ತಿ ಎಷ್ಟನೇ ಇಶ್ವಾಗ ಐತಿ ನೋಡ್ರಿ ಅದು ಕೊಟ್ರು 2016 ರೀ ಅವಾಗ ಕನಿಷ್ಠ ಅಲ್ಲಿ ವಿದ್ಯಾವರ್ಧಕದಾಗ ಒಂದು ಫಂಕ್ಷನ್ ಮಾಡಿ ಅಲ್ಲಿ ಕೊಟ್ಟರು ಇದ್ರಿ ಇದು ಸಿದ್ದಾರೂಢ ಮಠದಾಗ ಭಜನಾ ಸಮಾವೇಶ ಅಂತ ಇಟ್ಟಿದ್ರ ಕಾರ್ಯಕ್ರಮ ಮಾಡ್ತಿದ್ರಲ್ರಿ ಇವಾಗ ಇವ್ರು ಕೂಡ ಹೋಗಿದ್ರಿ ನಾ ಪುಂಡ್ಲಿಕ್ ಅವರು ನಮ್ಮ ಅವ್ರು ಕೂಡ ಹೋದಾಗ ಅಲ್ಲಿ ಕೊಟ್ಟಿದ್ರು ಕರೆಕ್ಟ್ ಹುಬ್ಬಳ್ಳಿ ಸಿದ್ದಾರೂಢ ಮಠದಾಗ ಹ್ಞೂ ಆಮೇಲೆ ಈಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಐತಿ ಅವರು ಈ ಕುಡ್ತಾ ಬಿಡ್ಸಾಕ ಒಂದ್ ಫಂಕ್ಷನ್ ಮಾಡಿದ್ರಿ ಇಲ್ಲಿ ಅವಾಗ ನಮ್ ಭಜನಿ ಕಾರ್ಯಕ್ರಮ ಇಟ್ಟಿದ್ರು ಇವ್ರು ಯಾವಾಗ ಕೂಡಿ ಹೋಗಿ ಮಾಡಿದಾಗ ಏನ್ರಿ ನಮ್ ನೆನಪಿಗಂತ ಕೊಟ್ಟ ಧರ್ಮಸ್ಥಳ ಮಧ್ಯವರ್ಜನ ಶಿಬಿರ ಅಂತೇಳಿ ಈಗ ನಮ್ದ ಭಜನಾ ಮಂಡಳ ರೀ ಈಶ್ವರ ಭಜನಾ ಮಂಡಳ ಮಹಾಪುರ ಅದು ನಮ್ ಸಂಘಿಗೂ ಒಂದ್ ಕೊಟ್ರು ಸಪ್ರೇಟ್ ನನಗೂ ಒಂದ್ ಕೊಟ್ರು ಕರೆಕ್ಟ್ ಭಜನಾ ಸಂಘ ಇದು ಸಂಸ್ಕೃತಿ ಇಲಾಖೆಗೆ ಈ ಪೆನ್ಷನ್ ಸಂಬಂಧ ಇದು ಆಗೈತಿನ ಇಲ್ರಿ
ಆಗೈತ್ರಿ ನೋಡ್ರಿ ಇದಕ್ಕೆ ನಾ ಎಂತವಕ್ಕೆಲ್ಲ ಹೋಗವಲ್ಲ ಸರ್. ಕರೆಕ್ಟ್ ಕರೆಕ್ಟ್ ಇದು ಆಕ್ಚುಲಿ ಇಲ್ಲಿ ಒಬ್ರ ಮಂಜು ಚೋಳಪ್ಪನವ್ರ ಅಂತದಾರ, ಅವ್ರ ಅರ್ಜಿ ತುಂಬಿ ಅವ್ರ ಮಾಡಿ ಎಲ್ಲ ಲಾಸ್ಟಿಗೆ ಸಹಿ ಮಾಡಕ್ ಹೋಗೇನ್ರಿ ನಾ. ಅಲ್ಲ ಈಗ ಬರ್ತೈತೇನ್ರಿ? ಈಗ ಇನ್ನೂ ಸ್ಟಾರ್ಟ್ ಆಗಿ ಈಗ ಅಪ್ಲೈ ಮಾಡ್ರಿ ನೀವು ಅದಕ್ಕೆ ಅರ್ಜಿ ಹಾಕಿರಿ? ಅಪ್ಲೈ ಮಾಡೇನ್ರಿ. ಇನ್ನೂ ಸಕ್ಸಸ್ ಆಗಿಲ್ರಿ? ಆಗೈತೆ ಆಗೈತ್ರಿ. ಆಗೈತಿ, ಇನ್ನೂ ಒಮ್ಮೆ ಪಗಾರ ಬಂದಿಲ್ಲ? ಇಲ್ರಿ, ಅದು ಅಕ್ಟೋಬರ್ದಿಂದ ಇದಾಗೈತಿ. ಬರ್ತೈತೆ ಅಂತ ಹೇಳ್ಯಾರ. ಇದು ಕೊಟ್ಟಾರ, ಆರ್ಡರ್ ಕಾಪಿ ಕೊಟ್ಟಾರ. ಆರ್ಡರ್ ಕಾಪಿ ಕೊಟ್ಟಾರ, ಖುಷಿ ಆತ್ರಿಪ್ಪ. ಶಾಂಕ್ಷನ್ ಕೊಟ್ಟಾರ. ಇನ್ ನಾವ್ ಮಾಡಿಲ್ಲ ಸರ್. ಇಲ್ಲ ಇಲ್ರಿ, ಅಲ್ಲ ಮತ್ತೀಗ ನೀವು ಇಷ್ಟೆಲ್ಲ ಸೇವೆ ಮಾಡ್ರಿ ಅಂದ್ಮೇಲೆ ಅವರೇ ಗೊತ್ತಾ ಇಡದ ನೀವು ಮಾಡ್ಕೋರಿಪ್ಪ ನೀವು ಹೋಗುವಾಗ ಅಂತ ಹೇಳಿ. ನೋಡ್ರಿ ಅಂತ ಪುಣ್ಯಾತ್ಮರು ಅದಾರ. ಅದಾರ. ಯಾರು? ಮಂಜುನಾಥ್ ರೀ? ಮಂಜುನಾಥ್ ಚೋಳಪ್ಪನವ್ರ ಅಂತ ಹೇಳಿ. ಎಲ್ಲಿ ಇರ್ತಾರ್ರಿ ಅವ್ರ? ಇಲ್ಲಿ ಗುಲ್ಗುಂಚ್ಕೊಪ್ಪ ಕ್ವಾರ್ಟರ್ಸ್ನಾಗ ಇರ್ತಾರ. ಅವರು ಕಾರ್ಪೊರೇಟರ್. ಅವರ ಎಲ್ಲಾ ತುಂಬಿ ಅವಾಗ ಕರ್ದಾರ ನನಗೆ, ಸಹಿ ಮಾಡ್ಬರ್ರಿ ನೀವು ಅಂತ ಹೇಳಿ. ಕರೆಕ್ಟ್ 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 ಅದೊಂದು ಆಗೈತು. ಈಗ ಎಷ್ಟೋ ಮಂದಿಗೆ ಗುರುತಿಲ್ರಿ ಇವೆಲ್ಲ, ಅಂದ್ರೆ ಒಂದ್ 2-3 ಮಂದಿ ಮಾಡ್ಸೈತಿ. ಕರೆಕ್ಟ್ ಕರೆಕ್ಟ್ ಇವ್ರಿಗೆಲ್ಲ ಮಾಡಿಸ್ಬೇಕ್ರಿ, ಏನಾಗ್ಬೇಕಲ್ರಿ ಅವ್ರಿಗೆ. ಒಟ್ಟ ಇದು ಒಂದ್ ಏನೋ ಒಟ್ಟ ನಿಮ್ನ ಗುರುತಿಸ್ಯಾರ. ಗುರ್ತು ಇವೆಲ್ಲ ಅವ್ರ ಕರ್ಕೊಂಡ ಕೊಟ್ಟಿದ್ವು ರೀ. ಅವಾಗ ಎಲ್ಲಿ ಹೋಗಿಲ್ಲ ನಾವು. ಒಟ್ಟ ತೀರ್ಕೊಂಡಲ್ಲೇ ಅಟ್ ಮಠದಾಗ ಮಾಡಿ ಸುಮ್ಮನೆ ಆಗಿರೋರು. ಕರೆಕ್ಟ್ 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 ಕರೆಕ್ಟ್. ಆಮೇಲೆ ನಮ್ದು ಕಲಾ ಸೇವೆ ಅಂದ್ರ ಸುಧೀರ್ ಅವ್ರು ಕೂಡ ಅರ್ಗನ್ ಬರ್ಸೇನಿ. ಫಿಲ್ಮ್ ಆಕ್ಟರ್ ಸುಧೀರ್. ತಾಳಿಕೋಟಿ, ಬಿಜಾಪುರ ಡಿಸ್ಟ್ರಿಕ್ಟ್ ತಾಳಿಕೋಟಿಗಳಲ್ಲಿ ಒಂದು ನಾಟಕ ಆಡಿದ್ರು ಅವ್ರು. ಯಾವ್ದ್ರಿ ಅಂದ್ರೆ ಗೌಡ್ರಗದ್ದು, ಅವ್ರು ಫೇಮಸ್. ಹೌದು ಕರೆಕ್ಟ್ ರೀ. ಹೇಳ್ರಿ, ಅಲ್ಲೇ ಅರ್ಗನ್ ಬರ್ಸಕ್ ಹೋಗಿದ್ದೆ ನಾ. ಅದು ದೊಡ್ಡ ಸ್ಟೋರಿ ಐತ್ರಿ ಅದು. ಅಲ್ಲೇ ಇದಕ್ ತಾಳಿಕೋಟಿಗೆ ಹೋಗಿ ಬಸ್ ಇಳಿದವ್ರಿ. ಆ ಊರಿಗೆ ಕಲ್ಕೇರಿ ಅಂತ ಅಲ್ಲಿ ಒಂದು ಹಳ್ಳಿ. ಕರೆಕ್ಟ್ ರೀ. ಅಲ್ಲಿ ಬಸ್ ಇಲ್ಲ, ನಾಟಕ ಚಾಲು ಆಕತಿ, ಎಲ್ಲಿದೆ ಅನ್ನಂತವ. ನಾ ಅಲ್ಲಿ ಬಸ್ ಸ್ಟ್ಯಾಂಡ್ ನಾಗ ನಿಂತೇನೆ. ಮತ್ತ ಅವ್ರ ಗಾಡಿ ಕೊಟ್ಟು ಕಳ್ಸಿದ್ರಿ. ಅಂದ್ರ ಹಾರ್ಮೋನಿಯಂ ಕ್ಯಾಶೋ ಬರ್ಸಕ್ ಹೋಗಿದ್ರಿ? ಕೀಬೋರ್ಡ್. ಕರೆಕ್ಟ್ ಕರೆಕ್ಟ್. ಆಮೇಲೆ ನಾವು ಮತ್ತ ಅವ್ರು ಕೂಡ ಸ್ವಲ್ಪ ಇತ್ತ, ಅವ್ರ ಹೋಗ್ಬಿಟ್ರು ಸುಧೀರ್ ಅವ್ರ. ಆಮೇಲೆ ಗೋಕಾಕ ಶಾರದಾ ಕಂಪ್ನಿ ರೀ, ನಾಟಕ ಕಂಪ್ನಿ. ಅದ್ರೊಳಗು ಬಹಳ ವರ್ಷ ಮಾಡಿರಿ. ಅಂದ್ರೆ ತೋರ್ಸ್ಕೊಂಡಿಲ್ಲ ನಾವು, ಹೋಗ್ಯಾನಂತ ಹೇಳವಲ್ಲ. ಕರೆಕ್ಟ್ ಕರೆಕ್ಟ್. ಎಲ್ಲ ಸ್ಟೋರಿ ಹೇಳುದ. ನಿಮ್ಗೆ ಯಾರ ಕಣ್ಣಿಗೆ ಬೀಳ್ತೀರಿ, ಯಾರು ಹುಡ್ಕೊಂಡು ಹೋಕಾರ ಅವ್ರ ನಿಮ್ನ ಇದು ಮಾಡ್ಯಾರ, ಗುರುತಿಸ್ಯಾರ. ಈಗ ಮತ್ತೀಗ ಏನಾಗೈತಿ ಅಂದ್ರಿ, ನಿಮ್ಮ ಹತ್ರ ಸಾಕಷ್ಟು ಐತೆ, ವಿದ್ಯೆ ಐತಿ ಸಾಕಷ್ಟ, ಗೊತ್ತಿದ್ದಾರ ತಗೊಂಡ್ರ, ಗೊತ್ತಿಲ್ಲಾರ್ದಾರ ಮತ್ತೀಗ ನಾವು ನೋಡ್ರಿ ಮತ್ತೆ ಕೇಳ್ಕೊಂಡ ಬಂದೇವಿ ನಾವೀಗ. ಈಗ ಇನ್ನೊಬ್ರು ಏನಾಗ ಗೊತ್ತಾಗೋಲ್ರಿ. ಯಾಕಂತಂದ್ರೆ ಈಗ ನೀವೆಲ್ಲ ಅವಾಗೆಲ್ಲ ಇದನ್ನ ಇದಕ್ಕೆ ಕಲಾ ರಂಗಕ್ಕೆ ಹೆಜ್ಜೆ ಇಟ್ಟಾಗ ಅವಾಗ ಇನ್ನ ನಾವ್ ಇದ್ದಿರ್ಕಿಲ್ಲ. ಮತ್ ನಮಗೆಲ್ಲ ಗೊತ್ತಾಗ್ಬೇಕ್ರಿ. ಹಿಂಗ ಒಬ್ಬರಿಂದ ಬೆಳ್ಕೊಂತ ಬಂದಾಗ ಗೊತ್ತಾಗೋದ. ಇಲ್ಲ ಸರ, ನೀವು ಯಾರು ನನಗ್ ಗೊತ್ತೈತಿ. ಯಾಕಂದ್ರೆ ನೀವು ಹಾಡಿದ್ದು ನೋಡಿಲ್ಲ. ಆಮೇಲೆ ಬೈರಿಕೊಪ್ಪದಾಗ ನಿಮ್ ಊರಾಗ ಒಬ್ರ ಅರ್ಜುನ್ ಕೆರೆಯಾಗ ತೀರ್ಕೊಂಡಿದ್ರ, ಅವಾಗ ನೀವು ಬಂದ್ ಹಾಡಿರಿ ನಮ್ ಬದಿ ಕೂಡ. ಅವಾಗ ಬಹಳ ಇಂಟ್ರೆಸ್ಟ್ ಆತ್ ನನಗ. ಏನು ಇಷ್ಟ ಸಣ್ಣ ವಯಸ್ಸಾಗ ಬಹಳ ಹೆಮ್ಮೆ ಪಟ್ಟೆ. ನಮ್ಗ ಮಂದಿ ಬಾಳಿರೋದ್ರಿಂದ ನಮ್ಗ. ಆಮೇಲೆ ನೀವು ರೀಸೆಂಟ್ಲಿ ಈಗ ಹಾಡೋದು ಬಿಟ್ಟಿದ್ರೆ? ಹೌದೌದ್ರಿ, ನಾನು ಹೆಚ್ಚು ಕಡಿಮೆ ಬಾಳ ಸತ್ರಿ. 2012ರಾಗ ನಾನು ಸ್ವಲ್ಪ ನಮ್ಮ ಊರಾಗ ಹುಡುಗರು ಕಲ್ತ್ರಿ, ಬೇರೆದವ್ರು ಕಲ್ಸಿದ್ವಿ. ಹಂಗಾಗಿ ಅವ್ರ ಮಾಡಕತ್ತಾರ ಬಿಡಪ್ಪ ಅಂತ ಹೇಳಿ 2012ರಾಗ ಬಿಟ್ಟೇನ್ರಿ ಹಾಡ. ಸುಮ್ಮನೆ ಏನು ಒಟ್ಟೆ ಏನ್ ಕಲಿತಾರಂತಾರ, ನಮ್ ಕಡೆ ಏಟ್ ಐತಿ ಅವ್ರಿಗೆ ಮುಟ್ಸದ ನಡ್ರಿಪ್ಪ ಮುಂದ ಅನ್ನೋದ ಹಿಂಗ್ ಮಾಡ್ಕೊಂಡ ಹೊಂಟಿದ್ರಿ. ಆಮೇಲೆ ಇನ್ನೊಂದ್ಸರಿ ನಿಮಗ್ ಕೇಳೋದು, ಬಹಳ ದಿವಸದಿಂದ ತಲೆಯಾಗೈತಿ ನನಗದ. ಈ ಸೈದಾಪುರಕ್ಕೆ ಭಜನಾ ಮಾಡಕ್ ಬಂದಿದ್ರಿ ನೀವು, ಕಲ್ಮೇಶ್ವರ ಗುಡಿಗೆ. ಕರೆಕ್ಟ್. ನಾ ಹಾಡಿಲ್ರಿ ಅವಾಗ, ನಮ್ ಶಿಷ್ಯರಿ ಅವ ಮಂಜು ಅಂತೇಳಿ. ಸಣ್ಣ ಹುಡುಗಿದ್ನಲ್ರಿ. ನಾ 2012ರಾಗ ಭಜನಾ ಬಿಡಕ್ ಕಾರಣ ಅಂದ್ರ ಆ ಮಂಜುರಿ. ಯಾಕ್ರಿ? ಯಾಕಂದ್ರ ಅವ್ ಕಲತನ ಬಿಟ್ಟೆ. ಅಂದ್ರೆ ಸಣ್ಣ ಹುಡುಗ್ರಿ ಅವ, ತಾಳ ಬರ್ಸ್ತಿದ್ದ, ಡಗ್ಗ ಬರ್ಸ್ತಿದ್ದ, ಸ್ವಲ್ಪ ಸಣ್ಣವಿದ್ದ, ಸ್ವರನು ಚಂದ ಇತ್ತ. ಒಂದ ನಾವ ಏನ್ರಿಪ್ಪ, ನಾನು ಅದೊಂದು ಹಾರ್ಮೋನಿಯಂ ಸಿಕ್ಕೈತೆ ಅನ್ನೋ ಉದ್ದೇಶಕ್ಕೆ ಉಪಯೋಗ ಮಾಡಕ ಕಲ್ತಾವ. ಅದನ್ನ ಏನು ಒಟ್ಟೆ ನನಗೆ ಅದು ಇದಿದ್ದಲ್ಲಿ ತಲೆಯಾಗ ಸಿಕ್ಕತ್ತೆ, ನಾವು ಉಪಯೋಗ ಮಾಡ್ಬೇಕಪ್ಪ. ಕಲತೆ ಮತ್ತೊಬ್ಬ ಉಪಯೋಗ ಮಾಡತ್ತಾನ ಅದನ್ನ. ಅವನು ಮಾಡ್ಕೊಂತ ಹೋಗ್ಲಿ ಅಂತೇಳಿ ಅವಂಗ ಹಾಡಿಗಳು ಬರೆದು ಕೊಟ್ಕೊಂತ ಅವಾಗ ಇದ್ ಮಾಡಿದ್ವಿ. ಅವನ ಮಾಡ್ಕೊಂತ ಹೊಂಟಾರೆ. ನೀವು ಹೇಳಿದ್ ನೆನಪ ಖುಷಿ ಆಯ್ತ. ಇನ್ನೊಂದ ಬಿಜಾಪುರ ಸೈಡ್ ಯಾವ್ದೋ ಒಂದ್ ಟೀಮ್ ಬಂದಿತ್ರಿ, ಅದ ಹಡಲ್ಗಿರಿ ಇರ್ಬೇಕ್ರಿ ಅವ್ರು. ಬಿಜಾಪುರ ಹತ್ರ ಹಡಲ್ಗಿರಿ ಅಂತೇಳಿ ಅವ್ರ ಹನುಮಕ್ಕ ಹುಲಿಗಮ್ಮ ಅಂತೇಳಿ ಅವ್ರದ ಟೀಮ್ ರೀ. ಅವರೇ ಇರ್ಬೇಕ್ರಿ ಅವ್ರು ಬಹುಶಃ. ಅವ್ರದ ಟೀಮ್ ರೀ ಅದ. ಆಮೇಲೆ ನಾವು ಅವ್ರು ಕೂಡ ಒಂದ್ 7-8 ಭಜನೆ ಮಾಡಿದ್ವಿ.
ಆಮೇಲೆ ಎಷ್ಟೋ ವರ್ಷ ನಮ್ಮ ಸಾಹಿತ್ಯಗಳನ್ನ ಹಾಡಿದ್ರಿ ಆಮೇಲೆ ಅವ್ರು. ಸರ್ ನಿಮ್ಮ ಭಜನಾ ಕೂಡ ಹಾಡೋದ್ ಬೇಡ್ರಿ ನಮ್ಗೆ ನಿಮ್ಮ ಹಾಡುಗಳನ್ನು ಕೊಡ್ರಿ ಅಂತೇಳಿ ಇಸ್ಕೊಂಡ ಎಷ್ಟೋ ವರ್ಷ ರೀ, ಮತ್ತ 5-6 ವರ್ಷ ನಮ್ಮ ಸಾಹಿತ್ಯಗಳನ್ನ ಹಾಡಿದ್ರಿ ಅವ್ರು. ಇದರಿ ಕಲಾವಿದರ ಮನಸ್ಸು ದೊಡ್ಡದಿರುವುದಂದ್ರೆ ಈಗ ನಾವು ದೊಡ್ಡವರಂತ ಆ ಕಲಾ ದೊಡ್ಡದಿತ್ತಂದ್ರೆ ಅದನ್ನ ನಮ್ಮ ಅಳವಡಿಸ್ಕೋಬೇಕು. ಅವ್ರು ಸಣ್ಣವರು ಅವ್ರಿಗೇನ್ ಕರೆಕ್ಟ್ ಕಲಾಕ್ ಬೆಲೆನ ಕೊಡ್ಬೇಕ್ರಿ. ಹೌದೌದೌದೌದೌದು. ಕಲಾಕ್ ಬೆಲೆ ಅವ್ನು ಸಣ್ಣವ ಇರ್ಲಿ, ಹೌದೌದೌದು. ಅವನ ಕಡೆ ಕಲಾ ನಮ್ಗಿಂತ ಜಾಸ್ತಿ ಇದ್ರೆ ಅವ್ನ್ ಬೆಲೆ ಕೊಡ್ಬೇಕು, ನಾವು ಕಲ್ಕೋಬೇಕು. ಕರೆಕ್ಟ್ ರೀ. ಕಲಿಯಾಕ ಅದಕ್ಕೆ ವಯಸ್ಸಿಲ್ವ ಕಲಾಕ. ನಾವ್ ಇನ್ನೂ ಕಲ್ಕೋದು ಇದ್ರೊಳಗ ಇರ್ತೇನೆ. ಹೌದೌದೌದೌದೌದೌದ್ರಿ. ಇಲ್ಲ ನೀವ್ ನೆನಪಾತ್ ನನಗ ಅದ ಕಲ್ಮಿಸ್ಬಿಡಿ ಯಾವತ್ತು ತೋರಿ ಅದು ಇನ್ನೂ ನೆನಪೈತ್ರಿ. ಅವಾಗ ಬಂದಿದ್ರಿ ನೀವು ಹಂಗಾರ? ಹಾ ಬಂದಿದ್ದಾರೆ ನೋಡಾಕ. ಯಾಕಂದ್ರೆ ಸಣ್ಣ ಹುಡುಗ ಅಂದ ಕೂಡ ಅವಾಗಿನ ಮಟ್ಟಿಗೆ ಅವರ ಪ್ರಚಾರ. ಹೌದೌದೌದೌದು. ಅವಾಗ ಒಂದಿಷ್ಟು ಕ್ಯಾಸೆಟ್ ಮೊಬೈಲ್ನಾಗ ಹಾಡು ಬರ್ತಿದ್ವು, ಅವ್ನು ಟಿವಿ ಹಾಕ್ಬೇಕಾದ್ರೆ. ಹಂಗಾಗಿ ಅದು ಇದ್ ನೋಡ್ರಿ ಅವ್ರ ಆ ಸೈನಿಕ್ ಪಿಕ್ಚರ್ ನ ಇನ್ನು ಏನೋ ಮಳೆ ಬಿಲ್ಲೆ ಅಂತ ಅದ ಟ್ಯೂನ್ ಬಂದ ಹಾಡಿದ್ರು. ಆ ಟ್ಯೂನ್ ಒಳಗ ಅವ್ರು ಭಜನಾ ಪದ ಹಾಡಿದ್ರು. ಕರೆಕ್ಟ್ ಯಾರಿಗೇನು ಭಾಳ ಆಗಿದ್ವು. ಹೌದೌದೌದೌದ್ರಿ. ಇಲ್ಲ ನಾವು ನೆನೆಸ್ತೇವ್ರಿ ಅಂತವಲ್ಲ. ಯಾಕಂದ್ರ ನಾವು ಕಾರ್ಯಕ್ರಮಗಳನ್ನ ಮಾಡಿ ಮರ್ತು ಬಿಟ್ಟಿರ್ತೇವ್ರಿ. ನಾವಾಗ್ಲಿ ನೀವಾಗ್ಲಿ ಎಲ್ಲಾ ಕಲಾವಿದರು ಕಾರ್ಯಕ್ರಮಗಳನ್ನ ಮಾಡಿ ಮರ್ತು ಬಿಟ್ಟಿರ್ತೇವೆ ನಾವು. ಅದನ್ನ ಕೇಳದಂತವ್ರು ಉಂಡದನ್ನ ಸುಖ ಪಟ್ಟಿರ್ತಾರಲ್ಲ, ಹಂಗಾಗಿ ಅವ್ರು ಮರ್ಯಾಕ್ ಆಗದಲ್ಲ ಅದನ್ನ. ಈಗ ನಾವ್ ಆಗ್ಲಿ ಪುಂಡ್ಲಿಕನಂದ ಈಗ ಅವ್ರನ್ನ ಹಾಡು ಕೇಳಿ ಬಿಟ್ಟಿದ್ದಲ್ಲ, ಅವು ಮರ್ಯಾಕ್ ಆಗುದಿಲ್ರಿ. ಅವ್ರ ಮೇಲಕ್ ಆಗ್ತಾ ಇರ್ತೇವೆ. ಹೌದೌದು ಕರೆಕ್ಟ್. ಇನ್ನೊಂದ್ ಏನಂದ್ರ ಸರ್, ಈ ಕಲಾವಿದರ ಜೀವನ ಐತಲ್ಲ ಒಂದ್ ಸ್ವಲ್ಪ ಕಷ್ಟದಾಗ ನಾವು ಬರ್ತದ. ಹೌದೌದೌದು. ಬಾಳ ನಾನು ಕೇಳ್ದಂಗ್ರಿ, ಬಟ್ ಎಲ್ಲರದು ಕಷ್ಟ. ಈಗ ಒಬ್ಬರ ನಮ್ಮ ಕಲಾ 2,000 ಇದ್ರ ಇನ್ನೊಬ್ಬರು ಮುನಗಸವ್ರು ಇರ್ತಾರ. ಅದಕ್ಕೆಲ್ಲ ಬೆಲೆ ಕೊಡ್ಬೋದು. ನಮ್ಗೆ ಕಾಪಾಡೋ ಗುರುನಾಥ್ ಇರ್ತಾರ. ಕರೆಕ್ಟ್ ಅದಕ್ಕೆಲ್ಲ ಬೆಲೆ ಕೊಡ್ಬೋದು. ಬಾಳ್ರಿ ಅಡೆತಡೆ ಬಾಳ್ ಬರ್ತಾವ. ಮತ್ತೆ ಬಾಳ್ ಬರ್ತಾವ. ಆಮೇಲೆ ನಮಗೆ ಹೆಚ್ಚಿಗೆ ಪ್ರೇರಣಾ ಆಗಿದ್ದಂದ್ರ ನಿಧಿಯೊಳಗ ದೇವನಗೌಡ್ರು ಅಂತ ಇದ್ದಿರ್ರಿ. ದೇವನಗೌಡ್ರು ಅವ್ರನ್ನ ಪ್ರತಿ ವರ್ಷ ಕರೆಸ್ತಿದ್ವಿ ನಾವು ಇಲ್ಲಿ ನಮ್ ಜಾತ್ರೆಗೆ. ಯಾಕಂದ್ರೆ ಅಷ್ಟು ಚಂದ ಆಡೋರು. ಹೆಣ್ಣು ಧ್ವನಿ, ಹೆಣ್ಣು ಸ್ವರ. ನಾವು ಕಲಾವಿದ್ರು ಕೂಡ ಸಹ ಅವ್ರನ್ನ ಕೇಳ್ಬೇಕು ಅನ್ನೋದು ಒಂದ್ ಬೆಳತನಕ ಅವ್ರ ಕರೆಸಿ ಕೇಳೋರು ನಾವು. ಆಮೇಲೆ ನಮ್ಮ ನಿಗದಿ ಬೆನಕಟ್ಟಿ ರಾಚ ಇದೆ, ನನ್ನ ಕ್ಲಾಸ್ಮೇಟ್ ಅವ. ಅವಿಬ್ರು ಕೂಡ ರಾಚೋಟಿಗೆ ಅಲ್ಲೇ ಇಲ್ಲೇ ಬಹಳ ಕಾರ್ಯಕ್ರಮ ಮಾಡ್ಯಾರ. ಆಮೇಲೆ ನನಗ್ ಭಜನಿ ಕಲಾವಿದ ಹೆಚ್ಚಿಗೆ ಅಂದ್ರೆ ದೇವನಗೌಡರಿಂದನ ಆತ. ಅಷ್ಟು ಚಂದ ಆಡೋರು ಅವ್ರು. ಮತ್ತ ಅವ್ರಿಗೆ ಯಾಕೆ ನೆನಸ್ತೇವ್ರಿ ನಾವು, ಅವ್ರಲಿಂದ ಒಂದ್ ಸ್ವಲ್ಪ ಕಲ್ಕೊಂಡೇವ್ ನಾವು. ಹೌದೌದೌದೌದೌದು ಕರೆಕ್ಟ್ ರೀ. ಅಲ್ಲ ಅದ್ ಮತ್ತ ಅದ ಒಳಗ್ ಉಳ್ದ ಬಿಟ್ಟಿರ್ತೈತಲ್ಲ, ಅದ್ ಹೇಳಬೇಕಾಕತಿ. ಆಮೇಲೆ ಹೊರಗಿನ ಜನ ಪ್ರೋತ್ಸಾಹ, ಆಮೇಲೆ ನಮ್ಮ ಮನ್ಯಾಗ ಹೌದೌದ, ಆಮೇಲೆ ಉಣ್ಯಾನ್ ಎಲ್ಲಾ ರೀತಿಯಿಂದ ಮತ್ತ ಹಂಗ ಬೆನ್ನು ತಟ್ಟದಾಗ ನಮ್ಗ ಹೆಜ್ಜೆ ಇಡಕ್ ಅವಕಾಶ ಆಗ್ತೈತಿ. ಫಸ್ಟ್ ಹಾಡ ನೋಡ್ರಿ ನಾ ಕಲ್ತಿದ್ದು ಪುರಂದರ ವಿಠಲ ಅವ್ರದ್ದು ಶಾಲ್ಯಾಗ 74ನೇ ಇಸ್ವಿನ ಇರ್ಬೇಕ್ರಿ. ಅದು 5ನೇ ತನ 6ನೇ ತ ಇದ್ದೆ. ಆ ಡೊಂಕಬಲದ ನಾಯಕರಿ ನೀವೇನು ಊಟ ಮಾಡಿದಿರಿ ಅಂತ ಹೇಳಿ ನನ್ನ ಬಾಯಾಗ ಬಂದಿದ್ದ ಹಾಡ ಅದ. ಹಂಗಾರ ಅದನ್ನ ತಗೊಂಡ ಬಿಡಲ್ಲ. ಅದಕ್ಕೆ ಟ್ಯೂನ್ ಇಲ್ಲ, ಏನಿಲ್ಲ. ಅದಕ್ಕೆ ಟ್ಯೂನ್ ಇಲ್ಲ, ಏನಿದ್ದಿಲ್ರಿ. ಹಾಡ ಕೂಡ ಅದೊಂದು ಬರ್ತಿತ್ತ. ಇಲ್ಲಿ ಕೇಳಿದ್ದು ಗುಡಿಯಾಗ ಅದನ್ನ ಹಾಡ್ಬಿಟ್ಟೆ. ನಮಗೆ ನೀವು ಹೇಳಿದ್ ಗುಟ್ಲೆ ನಮಗೂ ಅದನ್ನ ಯಾವಾಗ ಕೇಳಿ ಅನ್ಸಾಕತ್ತೈತಿ. ಬರಲ್ಲ ಮುಗಿ ಬಿಡೋದಿಲ್ಲ ನೋಡ್ರಿ. ಇದು ಮ್ಯಾಲ ಹೊಸದ್ ಕಟ್ಟಾಕತ್ತಾರಲ್ರಿ? ಮ್ಯಾಲ ಒಂದು ಫ್ಲೋರ್ ಕಟ್ಟಾಕತ್ತಾರ. ಅದ ಸಭಾಭವನ ಟೈಪ್ ಮಾಡತ್ತಾರನ್ರಿ? ಸಭಾಭವನ ಟೈಪ್. ನಮ್ಮ ಮನೆ ದೇವ್ರ ನಾವ ಪೂಜೆ ಮಾಡ್ತೇವೆ. ಕರೆಕ್ಟ್. ದುರ್ಗಮ್ಮ ಎರಡು ಮೂರ್ತಿ ಅಲ್ರಿ? ಎರಡು ದುರ್ಗಮ್ಮನ. ಸಿಂಕಂತ ಅಲ್ರಿ ಎರಡು ಮೂರ್ತಿ? ಅಂದ್ರ ಒಂದ ಟೈಮ್ನಾಗ ಮಾಡಿದ್ವನ್ರಿ, ಬೇರೆ ಬೇರೆ ಟೈಮ್ನಾಗ ಇಲ್ರಿ. ಅಂದ್ರ ಈಚೆ ಕಡೆ ದೇವ್ರ ಏನೈತೆ ಸರ್, ಅದ ಫಸ್ಟ್ ನಮ್ಮ ಮೂಲತಃ ನಮ್ಮ ಮನಿ ದೇವ್ರ. ಕರೆಕ್ಟ್. ಕಡಿಕ ಒಬ್ಬರು ಬಂದ ಇಲ್ಲಿ ಹಂಗ ಅವ್ರ ಸರ್ವಿಸ್ ಇತ್ತ. ಆ ಚುಂಚನೋಳ ದುರ್ಗಮ್ಮ ಈಚೆ ಕಡೆ ಆಮೇಲೆ ಮಾಡಿಸ್ಕೊಟ್ರೆ
ಮಾಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ 71ನೇ ಇಸ್ವಿಯಾಗ ಅದನ್ನ ಮೂರ್ತಿ ಮಾಡಿ ಪ್ರತಿಷ್ಠಾಪನೆ ಮಾಡಿ ಜಾತ್ರೆ ಮಾಡಿದ್ರು ಅವಾಗ. ಕರೆಕ್ಟ್ ಅವಾಗಿಂದ ತುದ್ದೂರು ದುರ್ಗಮ್ಮ ಈಗ ಬೆಟಗೇರಿ ದುರ್ಗಮ್ಮ ನಮ್ಮಲ್ಲಿ ನಾವ ಪೂಜೆ ಮಾಡ್ತೇವೆ. ಕರೆಕ್ಟ್ 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 ವರ್ಷಕ್ಕೊಮ್ಮೆ ಜಾತ್ರೆ ಆಕತ್ತೆ. ಅವ್ನ ನಮ್ಮ ಮಗ ಹೇಳಿದ್ರು ಹೌದೌದೌದು. ಬರ್ರಿ ಸರ್ ಬರ್ರಿ. ದೊಡ್ಡ ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ, ದೊಡ್ಡ ಬಾಲದ ನಾಯಕರೇ ನೀವೇ